ಕೊಟ್ಟಿರ್ತಕ್ಕಂಥ ಈ ಮಾಹಿತಿಯಲ್ಲಿ ಮೊದಲನೇ ಪೇಜ್ 13/5/1898 ಐದಳ್ಳ ಕಾವಲ್ ರಕ್ಷಿತ ಅರಣ್ಯ ಘೋಷಣೆ. ಒಟ್ಟು 11,584.38 ಎಕರೆ ಪ್ರದೇಶ ಅಂದಿನ ಮಹಾರಾಜರು 13/5/98 ಘೋಷಣೆ ಮಾಡ್ತಾರೆ ರಕ್ಷಿತ ಅರಣ್ಯ ಅಂತ. ಇದು 3 ತಾಲೂಕಿಗೆ ಸೇರುತ್ತೆ. ಅದರಲ್ಲಿ ಹಳೇಬೀಡು ಬೇಲೂರಿಗೆನೆ 5,164, ಐದಳ್ಳ ಕಾವಲ್ ಅಂತ ತಾವು ಕೇಳಿರ್ಬೋದು ಸಾಲ್ಗಂಬೆ ಹೋಬಳಿ ಪ್ರದೇಶ 3,759, ಜಾವಗಲ್ ನಾವಿಕಿನಕೆರೆ ಕಾವಲು ಸೇರಿ 2,578, ಮತ್ತೆ ಚಿಕ್ಕಲಿಂಗನಹಳ್ಳಿ ಒಟ್ಟು 11,584ರಲ್ಲಿ 10,000 ಐದಳ್ಳ ಕಾವಲು ಉಳಿದದ್ದು ರಾಮದೇವರ ಹಳ್ಳಿ ಮೀಸಲು ಅರಣ್ಯ. ಇದರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಬಹುಪಾಲು ಭೂಮಿ ಮುಂಜಾನೆ ಆಗ್ಬಿಟ್ಟಿದೆ. ಹಾಸನ ತಾಲೂಕಿನ ಕಡೆ ಇದೆ. ಈ 3,759ರಲ್ಲಿ ಆ ಭಾಗದ ಒಂದು 8-9 ಹಳ್ಳಿಗಳೇನಿದೆ, ನಿಟ್ಟೂರು, ಬ್ರಹ್ಮದೇವಹಳ್ಳಿ, ಸ್ವಪ್ನಹಳ್ಳಿ, ಕುಪ್ಪಾಳ ಬೊಮ್ಮೇನಹಳ್ಳಿ, ಈ ಐದಳ್ಳ, ಹಂಗಳ್ಳಿ ಎಲ್ಲ ಒಟ್ಟು ಪ್ರದೇಶ 3,759ರಲ್ಲಿ ನಾನು ಶಾಸಕನಾಗಿದ್ದಾಗಲೇ ಸಾಧಾರಣ 3,000 ಎಕರೆ ಜಮೀನನ್ನ ಮುಂಜಾನೆ ಮಾಡಿಬಿಟ್ಟಿದ್ದೆ. ಇದೇ ತರ ಜಾವಗಲ್ ಹೋಬಳಿನಲ್ಲೂ ಕೂಡ ಅರಸೀಕೆರೆ ತಾಲೂಕು ಜಾವಗಲ್ ನಾಯಕನಕೆರೆ ಕಾವಲು ಅದಕ್ಕೆ 58 ಪ್ರದೇಶ, ಸ್ವಲ್ಪ ಭಾಗ ಮಾತ್ರ ಬೇಲೂರು ತಾಲೂಕು ಹಳೇಬೀಡು. ಅದರಲ್ಲಿ ವಿಶೇಷವಾಗಿ ಗಂಗೂರು, ಮತಿಘಟ್ಟ ಈ ಭಾಗ ರೈತರು ನಿರಂತರವಾಗಿ ಬಹಳ ವರ್ಷದಿಂದ ಅವರು ಉಳುಮೆ ಮಾಡ್ಕೊಂಡು ಬಂದು ಬಗರಕುಮಾರ್ ಅರ್ಜಿ ಹಾಕಿದ್ರು ಕೂಡ ಅವ್ರಿಗೆ ಮುಂಜಾನೆ ಆಗ್ಲಿಲ್ಲ. ಈ ಭಾಗದಲ್ಲಿ ಗನ್ಸಿ ಕ್ಷೇತ್ರ ಅಂತಕ್ಕಂಥ ಭಾಗದ್ದು ಪರಿಪೂರ್ಣವಾಗಿ ಮುಂಜಾನೆ ಆಯ್ತು. ಈ ಮುಂಜಾನೆ ಆದಂತ ಪ್ರದೇಶದಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಸಾಲವನ್ನ ಸಹಕಾರಿ ಕ್ಷೇತ್ರದಿಂದ ರೈತರು ಪಡಿತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನ ಕೂಡ ಆ ಜಮೀನಿನ ಮೇಲೆ ಬಾವಿ ಇರ್ಬೋದು, ತದನಂತರ ನಾನಾ ಅಭಿವೃದ್ಧಿ ಕಾರ್ಯಕ್ರಮಗಳು, ತೋಟ, ತುಡಿಕೆ, ಮನೆಗಳು ಇತ್ಯಾದಿ ಅಭಿವೃದ್ಧಿಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಆ ಪ್ರದೇಶಕ್ಕೆ ಹೋದ್ರೆ ಪ್ರತಿಯೊಬ್ಬರಿಗೂ ಕಾಣ. ತಾವು ಈ ಸಂದರ್ಭದಲ್ಲಿ ಪತ್ರವನ್ನ ಬರೀತೀರಿ. ಇವತ್ತು ಅವ್ರಿಗೆಲ್ಲ ಮಂಜೂರಾತಿ ಆಗಿರ್ತಕ್ಕಂಥದ್ದು ಈ ಪಾಣಿನಲ್ಲಿ ನಮೂದೆ ಆಗಿದೆ. ಆಮೇಲೆ ಅವ್ರ ಸಾಲ ಪಡೆದಿರೋದು ಕೂಡ ಇದೆ. ಬೇಲೂರು PLDB, ಸಹಕಾರಿ ಬ್ಯಾಂಕ್ಗಳು, ಮತ್ತೆ ಬಾವಿಗಳನ್ನ ಸರ್ಕಾರನೇ ಮಂಜೂರಾತಿ ಮಾಡಿರ್ತಕ್ಕಂಥದ್ದು. ಸರ್ಕಾರದ ಸಹಕಾರಿ ಅಂದ್ರೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇಂದ ಪಡೆದಿರ್ತಕ್ಕಂಥ ಸರ್ಕಾರದ ಸಾಲ. ಸಹಕಾರಿ ಬ್ಯಾಂಕ್ಗಳಂದ್ರೆ ಗೊತ್ತಾಯ್ತಲ್ಲ, PLDB, ಕೋಆಪರೇಟಿವ್ ಬ್ಯಾಂಕ್, ಮತ್ತೆ ಎಲ್ಲಾ ನಿಗಮಗಳು ಬಾವಿಗಳನ್ನ ಮಂಜೂರಾತಿ ಮಾಡಿರ್ತಕ್ಕಂಥದ್ದನ್ನ ಯಾಕಪ್ಪ ಪ್ರಸ್ತಾಪ ಮಾಡಿದೆ ಅಂತ ಅಂದ್ರೆ, ತಾವು ಪೇಜ್ ನಂಬರ್ 3 ನೋಡಿ, ಗ್ರಾಮದ ಸರ್ವೆ ನಂಬರ್ ಅರಣ್ಯ ಭೂಮಿಯನ್ನು ಪಹಣಿಯಲ್ಲಿ ಅರಣ್ಯ ಇಲಾಖೆ ಸೇರಿಕೆ ಏನು ಭೂಮಿ ಕಂದಾಯ ಅಂತೇಳಿ ಈ ಘೋಷಿತ ಅರಣ್ಯ ಮೀಸಲು ಅರಣ್ಯ ಇದೆಯೋ ಜೀವ ಪ್ರಕಾರ 1898 5,164 ಬೇಲೂರು ತಾಲೂಕು ಮತ್ತೆ ಇತರೆ ಹಾಸನ ತಾಲೂಕು ಇವೆಲ್ಲನೂ ಸೇರಿ ಇಂಡೀಕರಣ ಮಾಡಿ ಅಂತೇಳಿ ತಾವು ಪತ್ರ ಬರೀತೀರಾ. ಅದ್ರ ಪ್ರಕಾರ ಇಂಡೀಕರಣ ಆಗೋಗಿದೆ, ಮಿಟೇಷನ್ಗಳು ಬಂದ್ಬಿಡುತ್ತೆ. ರೈತರ ಪರಿಸ್ಥಿತಿ ಏನು? ಸಾಕಷ್ಟು ಸಾಲ ತಗೊಂಡಿದ್ದಾರೆ.
ಸಹಕಾರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ಕೊಟ್ಬಿಟ್ಟಿದೆ. ಮನೆ ಸಾಲನು ಕೊಟ್ಟಿದ್ದಾರೆ, ಉಪಕರಣಗಳ ಸಾಲ, ಟ್ರ್ಯಾಕ್ಟರ್ ಸಾಲ, ಜಮೀನುಗಳ ಮೇಲೆ ದಾಖಲೆಗಳು, ಅಧಿಕೃತ ದಾಖಲೆಯ ಮೇಲೆ ಎಲ್ಲಾ ರೀತಿಯ ಸಾಲ ಸೌಲಭ್ಯಗಳು ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ. ಅಂದ್ರೆ ನೀವು ಪಾಣಿನ ಏಕಾಏಕಿ ಚೇಂಜ್ ಮಾಡಿ ಅರಣ್ಯ ಅಂತ ಆದ ಕೂಡ್ಲೇನೆ ರೈತರ ಪರಿಸ್ಥಿತಿ ಏನು? ಸಾಲ ವಾಪಸ್ ಕಟ್ತಾರ? ಯೋಚನೆ ಮಾಡ್ತಾ ಇರ್ತಾರೆ, ಕಟ್ಬೇಕ ಬೇಡ ಅಂತ. ಸರ್ಕಾರ ಹೆಂಗ್ ವಸೂಲಿ ಮಾಡುತ್ತೆ? ಯಾರ ಮೇಲೆ ಹೋಯ್ತಾರೆ ಸರ್ಕಾರ? ಕೋಪರೇಟಿವ್ ಬ್ಯಾಂಕ್ನವರು, PIDB ಬ್ಯಾಂಕ್ನವರು ಪಾಣಿನೇ ಸರ್ಕಾರ ಬದಲಾವಣೆ ಮಾಡಿದ ಮೇಲೆ ಇಂಡೀಕರಣ ಮಾಡಿ ಸಾಲ ವಸೂಲಿಗೆ ಯಾರ ಮೇಲೆ ಹೋಗ್ತೀರಾ? ಬೇಸಿಕ್ ಕ್ವಶನ್. ಈಗ ಏನ್ ಮಾಡ್ಬೇಕು ಅಂತ ರೈತರೆಲ್ಲ ಕೇಳ್ತಾವ್ರೆ. ನಾನು ಈ ಒಂದು ಭಾಗದ ಹೇಳ್ತಾ ಇದ್ದೀನಿ. ಇದೇ ತರ ಎಲ್ಲರೂ ಕೂಡ ಮಾಡ್ಲಿಕ್ಕೆ ಹೊರಟ್ರಿ ಅಂದ್ರೆ ಈ ಜಿಲ್ಲೆಯಲ್ಲಿ ಎಷ್ಟು ಜನ ರೈತರು ಬೀದಿಗೆ ಬರ್ತಾರೆ? ಸಿಂಪಲ್ ಪ್ರಶ್ನೆ ತಾನೆ. ಒಂದು ಭಾಗದ ನಾನು 5 ಒಂದು ಮಾತ್ರ ಹೇಳ್ತಾ ಇದ್ದೀನಿ. 10,000 ಎಕರೆನಲ್ಲಿ ಇವರಿಗೆ ದಾಖಲಾತಿ ಲಭ್ಯತೆ ಇಲ್ಲ. ಇವ್ರು ಬರ್ದಿರೋ ಪತ್ರ ಓದ್ತಾ ಹೋದ್ರೆ 2,550 ಎಕರೆ ಮಾತ್ರ ಇರುವುದರಿಂದ ಅಂತ ಹೇಳ್ತಾರೆ. ಪ್ರಕಟಣೆ ಘೋಷಣೆ ಮೀಸಲು ಅರಣ್ಯ 11,000 ಚಿಲ್ಲರೆ ಎಕರೆ. ಮುಂಜೂರಾತಿನ ಅನಧಿಕೃತ ಅಂತ ಹೇಳ್ತಾರೆ. ಸರ್ಕಾರ ಕಂದಾಯ ಇಲಾಖೆಯನ್ನು ಮುಂಜೂರಾತಿ ಮಾಡಿದ್ದೇನೆ ಅಧಿಕೃತ ಅನ್ನೋದಾರೆ. ಹಾಗಾದ್ರೆ ಕಂದಾಯ ಇಲಾಖೆ ಏನು? ಅರ್ಥ ಆಯ್ತಲ್ಲ? ಸಿಂಪಲ್ ಆಗಿ ಇವರೇ ಹೇಳಿದ ಪ್ರಕಾರ ಪತ್ರದಲ್ಲಿ ನೀವು 3ನೇ ಪೇಜ್ ಓದ್ತಾ ಹೋಗಿ ನೋಡಿ. ಕೂಡಲೇ ಪಹಣಿಯಲ್ಲಿ ಅರಣ್ಯ ಎಂದು ಇಂಡೀಕರಣ ಮಾಡಲು ಹಾಗೂ ಸೀಮಿತ ಕಾಲಮಿತಿಯೊಳಗೆ ಸದರಿ ಅರಣ್ಯ ಪ್ರದೇಶದಲ್ಲಿನ ಅನಧಿಕೃತ ಮುಂಜೂರಾತಿಯ ಒಬ್ಬ ಅಧಿಕಾರಿ ಬರೆಯೋದು ACF ಫೋಟೋ, AC ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಅರಣ್ಯ ಅಧಿಕಾರಿಗಳು AC ಮುಂಜೂರಾತಿ ಮಾಡಿರ್ತಕ್ಕಂಥದ್ದು ಈ ಭಾಗದ ಅದು ಅನಧಿಕೃತ ಮುಂಜೂರಾತಿನ. ಇದನ್ನ ನೀವು ಕೂಡಲೇ ಅನಧಿಕೃತ ಮುಂಜೂರಾತಿ ಪ್ರಕರಣಗಳನ್ನು ರದ್ದುಪಡಿಸಿರುವ ಅನುಪಾಲನಾ ವರದಿಯನ್ನು ಕೊಡಬೇಕು. ಮುಂದಕ್ಕೇನು? ಯಾರು ಯೋಚನೆ ಮಾಡ್ತಾ ಇದ್ದಾರ, ಹೇಳ್ತಾ ಇದ್ದಾರ ಪರಿಸ್ಥಿತಿ ಏನಾಗ್ಸ್ ಆಫ್ ಲ್ಯಾಂಡ್ ಇಟ್ ಈಸ್ ಅಂಡರ್ ದಿಸ್ ಪ್ರಾಬ್ಲಮ್. ದಿಸ್ ಐ ಹ್ಯಾವ್ ಬ್ರೀಫ್ಡ್ ಇಟ್ ಆಲ್ರೆಡಿ ಎನಫ್. ನೀವು ಕ್ವಶನ್ ಏನ್ ಕೇಳ್ತಾರೆ, ಕ್ವಶನ್ ಆಗಲೇ ಕೇಳಿ ಆಗಿದೆ, ಕೆಲವು ಉತ್ತರನು ಕೊಟ್ಟು ಬಿಟ್ಟಿದ್ದೀನಿ. ಇಲ್ಲಿ ಯಾರನ್ನ ನಾನು ಸರ್ಕಾರ ಯಾರ್ದು ಅಂತ ಹೇಳ್ತಾ ಇಲ್ಲ ನಾನು. ಇದು ನಿರಂತರವಾಗಿ ಬಂದಿರತಕ್ಕಂಥದ್ದು. ಅವತ್ತಿನ ಮಹಾರಾಜರ ಕಾಲ 1998 ಹಿಡಿದು ಸುಮ್ಮನೆ 8 ಸ್ಕ್ವೇರ್ ಮೈಲು 10 ಸ್ಕ್ವೇರ್ ಮೈಲು ಅಂತ ಅನೌನ್ಸ್ ಮಾಡಿಬಿಟ್ರು. ಆದ್ರೆ ಪರಿಸ್ಥಿತಿ ತದನಂತರ ಆಗ್ಲೇ ಅರಣ್ಯ ಅಂತೇಳಿ ಉಳಿಸ್ಕೊಂಡು ಪ್ರಶ್ನೆ ಇರ್ಲಿಲ್ಲ, ಕಂದಾಯ ಅಂತ ಉಳಿತು. ಈಗಲೂ ಸುಪ್ರೀಂ ಕೋರ್ಟ್ ಹೇಳಿದೆ SIT ಫಾರ್ಮೇಶನ್ ಅಲ್ಲಿ, ಫಸ್ಟ್ ಯು ಐಡೆಂಟಿಫೈ ಡಿಕ್ಲೇರ್ಡ್ ಫಾರೆಸ್ಟ್ ವೆದರ್ ಇಟ್ ಈಸ್ ಇನ್ ದಿ ನೇಮ್ ಆಫ್ ಸ್ಟಿಲ್ ರೆವಿನ್ಯೂ ಆರ್ ಅದರ್ವೈಸ್ ಫಾರೆಸ್ಟ್ ಅಂತ ಹೇಳೋದು ಫಸ್ಟ್ ಬೇಸಿಕ್ ಕ್ವಶನ್. ನೋಡಿ ಇದರಲ್ಲಿ ಫಸ್ಟ್ ಪಾಯಿಂಟ್ ಅದೇ ಹೇಳೋದು. Honorable Supreme Court has further directed the state government to take back the forest land from the person or individual in possession of such lands and hand over the same to the forest department. Honorable also has mentioned said order that in case it is found that taking back the possession of the forest land would not be in the larger public interest, state government should recover the cost of the said land from the person or institution to whom they were allotted and the said amount for the purpose of development of the forest may be utilized. Yes. ಇಲ್ಲಿವರೆಗೂ ಈ ನೋಟಿಫಿಕೇಶನ್ ಡಿಸ್ಕ್ಲೋಸ್ ಆಗಿಲ್ಲ ಥ್ರೂಔಟ್ ಸ್ಟೇಟ್. ಬೇಸಿಕ್ ನಾನು ರೈಸ್ ಮಾಡ್ತಾ ಇರೋದೇ ಅದಕ್ಕೆ. ಇದು ಒಂದ್ ಸ್ವಲ್ಪ ಓಪನ್ ಅಪ್ ಆಗ್ಬೇಕು. ಇಟ್ ಈಸ್ ನಾಟ್ ಕನ್ಫೈನ್ಡ್ ಓನ್ಲಿ ಟು ಹಾಸನ್ ಡಿಸ್ಟ್ರಿಕ್ಟ್ ಆದ್ರೆ ಹಳೆಬೀಡು ಬೇಲೂರು. ಇಟ್ ಈಸ್ ಫಾರ್ ದಿ ಹೋಲ್ ಸ್ಟೇಟ್. ಇದನ್ನ ತೆಗೆದು ಈಚೆಗೆ ಬಿಡೋ ಹೊತ್ತಿಗೆನೆ ದೊಡ್ಡ ಸಮಸ್ಯೆ. ಈಗ ಇದು ಸ್ವಲ್ಪ ಹೊರಗಡೆ ರಾಜ್ಯಕ್ಕೂ ಗೊತ್ತಾಗಬೇಕು, ಅರಣ್ಯ ಸಚಿವರಿಗೂ ಗೊತ್ತಾಗಬೇಕು, ಇದು ಕಂದಾಯ ಸಚಿವರಿಗೂ ಗೊತ್ತಾಗಬೇಕು.
to protect the interest of minimum 50,000 families in this district. In my constituency alone, more than 10,000. It's a public interest, not the question of the government or the individual. See, ಈ ತರ ಒಂದು ಆದೇಶಗಳು ಇದ್ದು ಯಾಕೆ ಕಾರ್ಯೋನ್ಮುಖರಾಗ್ತಾ ಇಲ್ಲ ಅನ್ನೋದು ಒಂದು. ಇದಕ್ಕೂ ಮೀರಿ ಇನ್ನೂ ಒಂದು ಕೂಡ ತಮಗೆ 22ರಲ್ಲಿ ಆಗಿರೋ ಆದೇಶಗಳು ಇದಾವೆ. ಆಗ ಯಾವ ಗೌರ್ಮೆಂಟ್ ಇತ್ತು ಅಂತ ನಾನು ಕೇಳಕ್ ಹೋಗಲ್ಲ. ಅಲ್ಲ, ಅವತ್ತು ಇಷ್ಟು ಪ್ರದೇಶಗಳನ್ನ ಗುರ್ತು ಮಾಡಿ ಇಲ್ಲಿ ಈ ತರ ಇದೆ ಅಂತ ಹೇಳಿ 36 ಪ್ರದೇಶಗಳನ್ನ ಈ ಜಿಲ್ಲೆನಲ್ಲಿ ಸೆಕ್ಷನ್ ಸಿ ನಲ್ಲಿ ತಂದು ಮಾಡಿ ಅಂತ ಹೇಳಿದ್ರಲ್ಲ, ಯಾಕೆ ಅದನ್ನ ಕ್ರಮ ವಹಿಸಲ್ಲ ಇಲ್ಲಿವರೆಗೆ? ಅವತ್ತು ಯಾರಿದ್ರು ಅಂತ ಪ್ರಶ್ನೆ ಮಾಡ್ಲಾ? ಸೊ ಇಟ್ ಈಸ್ ನಾಟ್ ದಿ ಕ್ವಶನ್. ದೇರ್ ಈಸ್ ಎ ಪ್ರಾವಿಷನ್ to provide justice to those farmers whom the revenue department has granted land, whether it is a forest land or a cooperative land or a different land. We don't. Land belongs to revenue. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.